ನಮಸ್ಕಾರ ಸ್ನೇಹಿತರೆ, ಕರುನಾಡು.in ಯೂಟ್ಯೂಬ್ ಚಾನೆಲ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇರಳದಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯವು ಬಹಳ ಪುರಾತನವಾದದ್ದು ಮತ್ತು ಜನರನ್ನು ಬೆರಗುಗೊಳಿಸುವ ಕೆಲವು ಅಚ್ಚರಿ ವಿಷಯಗಳನ್ನು ಒಳಗೊಂಡಿದೆ. ಈ ದೇವಾಲಯದ ವಿಶಿಷ್ಟ ಲಕ್ಷಣವೇನೆಂದರೆ ಅದರ 6 ನಿಗೂಢ ಬಾಗಿಲುಗಳು. ಒಂದು ಬಾಗಿಲು ಇನ್ನುವರೆಗೂ ತೆರೆದೇ ಇಲ್ಲ. ಏಕೆ ತೆರೆದಿಲ್ಲ? ತೆರೆದರೆ ಏನಾಗುತ್ತದೆ? ಈ ಬಾಗಿಲು ಇನ್ನೂ ಇದೇನಾ ಅಥವಾ ಇಲ್ಲ? ಆದರೆ ಈ ದೇವಾಲಯದಲ್ಲಿ ಲಕ್ಷಾಂತರ ಕೋಟಿಯಷ್ಟು ಬೆಲೆ ಬಾಳುವ ನಿಧಿ ಪತ್ತೆಯಾಗಿದ್ದು ನಿಜನಾ ಅಥವಾ ಸುಳ್ಳ? ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ದೇಶದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಹೆಸರೇ ಸೂಚಿಸುವಂತೆ ಶ್ರೀ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು 6ನೇ ಶತಮಾನದಲ್ಲಿ ತಿರುವಾಂಕೂರಿನ ರಾಜ್ಯ ಮನೆತನ ನಿರ್ಮಾಣ ಮಾಡಿದ್ದು ಎಂದು 9ನೇ ಶತಮಾನದಲ್ಲಿನ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ತಿರುವಾಂಕೂರಿನ ರಾಜ್ಯ ಮನೆತನವು ತಮ್ಮೆಲ್ಲ ಆಸ್ತಿಯನ್ನು ಭಗವಾನ್ ವಿಷ್ಣುವಿಗೆ ಅಂದರೆ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ಅರ್ಪಿತವಾಗಿದ್ದು ಎಂದು ಹೇಳಲಾಗುತ್ತದೆ. ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ 6 ರಹಸ್ಯ ಬಾಗಿಲುಗಳಿವೆ. ಇಲ್ಲಿ 1,32,000 ಕೋಟಿ ರೂಪಾಯಿಯ ವಿಷ್ಣುವಿನ 3.5 ಅಡಿ ಎತ್ತರದ ಚಿನ್ನದ ಪ್ರತಿಮೆ ಪತ್ತೆಯಾಗಿದೆ. ಗಮನಿಸಬೇಕಾದ ವಿಷಯವೇನೆಂದರೆ ಮೊದಲ 5 ಬಾಗಿಲುಗಳು ತೆರೆದವು, ಆದರೆ ಕೊನೆಯ ಬಾಗಿಲು ತೆರೆಯದೇ ಹಾಗೆ ಉಳಿಯಿತು. ಏಕೆಂದರೆ ಆ ಕೋಣೆಗೆ 3 ಬಾಗಿಲುಗಳಿವೆ. ಮೊದಲನೆಯದ್ದು ಕಬ್ಬಿಣದಿಂದ ಮಾಡಿದ ಸರಪಳಿ ಬಾಗಿಲು, ಎರಡನೆಯದ್ದು ಭಾರವಾದ ಮರದ ಬಾಗಿಲು, ಕೊನೆಯದ್ದು ಕಬ್ಬಿಣದಿಂದ ಮಾಡಿದ ತುಂಬಾ ಬಲಶಾಲಿಯಾಗಿದೆ. ಆದರೆ ಆ ಬಾಗಿಲ ಮೇಲೆ 2 ಕಬ್ಬಿಣದ ಹಾವುಗಳನ್ನು ಮಾಡಲಾಗಿದೆ ಮತ್ತು ಅದರ ಮೇಲೆ ಒಂದು ಎಚ್ಚರಿಕೆಯ ವಿಷಯವನ್ನು ಬರೆದಿದ್ದಾರೆ. ಕೊನೆಯದಾಗಿ ಈ ಬಾಗಿಲಿನ ಮತ್ತೊಂದು ವಿಷಯವೇನೆಂದರೆ ಇದಕ್ಕೆ ಯಾವುದೇ ಬೀಗಗಳಿಲ್ಲ ಮತ್ತು ಚಿಲಕಗಳಿಲ್ಲ. ಇದಕ್ಕೆ ಅಷ್ಟನಾಗ ಮಂತ್ರದಿಂದ ಮುಚ್ಚಲಾಗಿದೆ ಎಂದು ಹೇಳಲಾಗುತ್ತದೆ. ಕೋಣೆಯ ಬಾಗಿಲನ್ನು ಯಾರಾದರೂ ತೆರೆಯಲು ಪ್ರಯತ್ನಿಸಿದರೆ ಅವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅಥವಾ ಸಾಯುತ್ತಾರೆ ಎಂದು ಹೇಳಲಾಗುತ್ತದೆ. ಈ ಬಾಗಿಲ ಒಳಗೆ ಏನಿರಬಹುದು ಎಂದು ಇಂದಿಗೂ ಜಗತ್ತಿನ ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಕೆಲವರು ಹೇಳುತ್ತಾರೆ ಅಪಾರ ಚಿನ್ನ ಮತ್ತು ಅಪರೂಪದ ವಜ್ರಗಳು, ಪ್ರಾಚೀನ ರಾಜರ ಸಂಪತ್ತು ಇರಬಹುದು ಎಂದು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ ಅದರೊಳಗೆ ಅಪಾಯಕಾರಿ ಶಕ್ತಿ, ಮಂತ್ರವಾದಿಯ ಶಾಪ ಅಥವಾ ಇನ್ನೂ ತಿಳಿಯದ ರಹಸ್ಯ ಇರಬಹುದು. ಅದರ ಮೇಲೆ 2 ಭಯಾನಕ ನಾಗಗಳ ಚಿತ್ರಗಳಿವೆ. ಈ ನಾಗಗಳೇ ಈ ಬಾಗಿಲನ್ನು ರಕ್ಷಣೆ ಮಾಡುತ್ತಿದ್ದಾವೆ ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಇಂದಿಗೂ ಈ ಬಾಗಿಲು ಅದೇ ರೀತಿ ಮುಚ್ಚಿದ ಸ್ಥಿತಿಯಲ್ಲಿ ಇದೆ. ಯಾರು ಇದನ್ನು ತೆರೆಯಲು ಪ್ರಯತ್ನಿಸುತ್ತಿಲ್ಲ. ಹೀಗಾಗಿ ಅದರೊಳಗೆ ಇರುವ ರಹಸ್ಯ ಇಂದಿಗೂ ಗೊತ್ತಾಗಿಲ್ಲ. ಆದ್ದರಿಂದ ಇದು ಜಗತ್ತಿನ ಅತಿ ದೊಡ್ಡ ರಹಸ್ಯವಾಗಿಯೇ ಉಳಿಯುತ್ತದೆ. ಇದರ ಒಳಗೆ ಏನು ಇರಬಹುದು ಎಂದು ಯೋಚಿಸಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಕರುನಾಡು.in ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.